ಸೊ ರವಿಶಂಕರ್ ಅವರೇ ನಿಮ್ಮ ಪಾತ್ರ ಡಿಟೆಕ್ಟಿವ್ ಅಂತ ಹೇಳಿದ್ರಿ. ಅಂದರೆ ಈ ಪಾತ್ರಕ್ಕೆ ತಯಾರಿ ಅಂದಮೇಲೆ ಈಗ ಕೆಲವು ವೆಬ್ ಸೀರೀಸ್ಗಳು ಇದಕ್ಕೆ ಸಂಬಂಧಪಟ್ಟಂಥ ಹಳೆಯ ಮೂವೀಸ್ಗಳು ಎಷ್ಟೊಂದು ಬಂದಿರುತ್ತೆ ಡಿಟೆಕ್ಟಿವ್ ಆಗಿ. ಸೊ ಆ ಥರದ ಮೂವಿ ಏನಾದರೂ ನೋಡಿ ಈ ಥರ ನಾನು ಸ್ಕ್ರೀನಲ್ಲಿ ಡಿಫ್ರೆಂಟಾಗಿ ಏನಾದರೂ ಮಾಡಬಹುದಾ, ಆ ಥರದ್ದು ಏನಾದರೂ ಥಾಟ್ಸ್ ಬಂದಿತ್ತಾ ನಿಮಗೆ? ಇಲ್ಲ. ಓಕೆ, ಅಂದರೆ ಈಗಾಗಲೇ ಇಂಡಸ್ಟ್ರಿನಲ್ಲಿ ನೀವು ಖಳನಾಯಕನಾಗಿ ಸಿಕ್ಕಾಪಟ್ಟೆ ಮೂವೀಸ್ ಮಾಡಿಬಿಟ್ಟಿದ್ರಿ. ನಿಮಗೆ ಇಂಥದ್ದೊಂದು ಮೂವಿ ಮಾಡಬೇಕು ಅಥವಾ ಇಂಥದ್ದೊಂದು ಪಾತ್ರ ನಾನು ಪರಕಾಯ ಪ್ರವೇಶ ಮಾಡಬೇಕು, ಆ ಥರದ್ದು ಯಾವುದಾದ್ರೂ ಕನಸಿದೆಯಾ? ಪೌರಾಣಿಕ ಮಾಡಬೇಕು ಅಂತ ತುಂಬ ಚಿಕ್ಕ ವಯಸ್ಸಿನಿಂದ ಇತ್ತು. ಅದು ಲಕ್ಕೀಲಿ ಕುರುಕ್ಷೇತ್ರ ಪಿಕ್ಚರಿಂದ ಅದು ಕೂಡ ಅದು ಶಕುನಿ ಪಾತ್ರ ಮಾಡಿದೆ. ಸೊ ದಟ್ ವಾಸ್ ಒನ್ ಆಫ್ ಮೈ ಡ್ರೀಮ್ ರೋಲ್. ಓಕೆ, ಅಂದರೆ ಈಗ ನೀವು ಇಂಡಸ್ಟ್ರಿಗೆ ಸ್ವಲ್ಪ ಲೇಟಾಗಿ ಎಂಟ್ರಿ ಕೊಟ್ಟಿದ್ದು ಅನ್ಸುತ್ತೆ. ಇಲ್ಲ, ಇದು ನನ್ನ 50th ಇಯರ್ ಇಂಡಸ್ಟ್ರಿ, ನಾನು ಲೇಟಾಗಿ ಕೊಟ್ಟಿಲ್ಲ. ಬಟ್ ಹೀರೋ ಆಗಿ ಸ್ವಲ್ಪ ಗ್ಲಾಮರಸ್ ಆಗಿ ನಟಿಗಳ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು, ಆ ಥರದ್ದು ಏನಾದರೂ ಆಸೆ ಇತ್ತಾ ಅಂತ? ಅದೆಲ್ಲ ಆಯ್ತಲ್ವಾ. 30 years ಬ್ಯಾಕ್ ಐ ಆಕ್ಟೆಡ್ ಆಸ್ ಹೀರೋಸ್ ಇನ್ ತೆಲುಗು ಅಂಡ್ ಆಲ್. ಸೊ ಇಂಥದ್ದು ಯಾವುದಾದ್ರೂ ಒಂದು ಮೂವಿ ಮಾಡಬೇಕು, ಆ ಥರದ್ದು ಏನಾದರೂ? ಈಗ ಇಲ್ಲ, ಆಲ್ಮೋಸ್ಟ್ ಐ ಹ್ಯಾವ್. ಅಂದರೆ ಎಲ್ಲ ಮಾಡಿಬಿಟ್ಟೆ ನಾನು ಸಂಪೂರ್ಣ ಆಯಿತು ಅಂತ ಹೇಳ್ತಾ ಇಲ್ಲ, ಬಟ್ ಆಲ್ಮೋಸ್ಟ್ ವಿಲನ್ಸ್ ಆಗಿರ್ಬೋದು. ಐ ಡಿಡ್ ಕಾಮಿಡೀಸ್, ಅಧ್ಯಕ್ಷ ಮಾಡಿದೆ, ಈಗ ಅಯೋಗ್ಯ ಮಾಡ್ತಾ ಇದ್ದೀನಿ, ವಿಕ್ಟ್ರಿ ಮಾಡಿದೆ. ವಿಕ್ಟ್ರಿಯಲ್ಲಿ ಒಂದು ಲೇಡಿ ಗೆಟಪ್ ಹಾಕಿ ನಾನು ಶರಣು ಇಬ್ಬರು ಮಾಡಿದ್ದೀವಿ ವಿಕ್ಟ್ರಿ 2 ಅಲ್ಲಿ. ಆಮೇಲೆ ಕಾಲೇಜ್ ಕುಮಾರ್, ಅದು ಒಂದು ರೆಸ್ಪಾನ್ಸಿಬಲ್ ಫಾದರ್, ಕೆಂಪೇಗೌಡ, ಆರುಮುಗ ಒಂದು ಪಕ್ಕಾ ವಿಲ್ಲನ್ನು. ಸೊ ಈ ಥರ ವಿಭಿನ್ನವಾದ ಪಾತ್ರಗಳು ತುಂಬ ಮಾಡಿದ್ದೀನಿ ಲಕ್ಕೀಲಿ. ಆ್ಯಂಡ್ ನೀವು ಹೇಳ್ದಂಗೆ ಪೀಪಲ್ ಆರ್ ಆಕ್ಸೆಪ್ಟೆಡ್ ಮೀ ಆ್ಯಂಡ್ ಆರ್ ಎಂಜಾಯಿಂಗ್ ಮೀ. ಅಂದರೆ ಅದಕ್ಕೆ ಫಸ್ಟ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ಸ್, ಸ್ಕ್ರಿಪ್ಟ್ ರೈಟರ್ಸ್ ಆ್ಯಂಡ್ ಮುಖ್ಯವಾಗಿ ಡೈಲಾಗ್ ರೈಟರ್ಸ್. ಬಿಕಾಸ್ ಇವತ್ತು ನಾನು ಒಂದೊಂದು ಡೈಲಾಗು ನಂದು ನೆನಪಿಟ್ಟುಕೊಂಡು ಎಲ್ಲೂ ಹೋದ್ರೂ ಅಭಿಮಾನಿಗಳು ಆ ಡೈಲಾಗ್ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಬರೆದಿರೋ ಡೈಲಾಗ್ ರೈಟರ್ಗೆ ಕ್ರೆಡಿಟ್ ಹೋಗಬೇಕು. ನಿಮ್ಮ ಫೇವ್ರೆಟ್ ಡೈಲಾಗ್ ಇಲ್ಲಿವರೆಗೂ ಮಾಡಿರುವಂಥ ಮೂವಿಗಳಲ್ಲಿ? ಏನು ಹೇಳಿದ್ರು ಯಾರೂ ಒಪ್ಪಲ್ಲ, ಅದು ಆರುಮುಗ ಅಂತ ಎಲ್ರಿಗೂ ಗೊತ್ತು. ಒಂದ್ಸರಿ ನಮ್ಮ ವೀಕ್ಷಕರಿಗೋಸ್ಕರ ಇದನ್ನ ಒಂದು ನನಗಿಂತ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ಓಪನಿಂಗ್ ನಮಸ್ಕಾರ ವೀಕ್ಷಕರೇ ಅಂದ ತಕ್ಷಣನೇ ನನ್ನ ಅಮ್ಮ ಏನಪ್ಪ ಇದು ನನಗಿಂತ ಹೆವಿ ಆಗಿದೆ ವಾಯ್ಸು ಅನ್ಕೊಂಡೆ. ತಕ್ಷಣ ಚಾನೆಲ್ ಚೇಂಜ್ ಮಾಡಿಬಿಡ್ತಾರೆ. ಇಲ್ಲ, ಒಳ್ಳೆ ವಾಯ್ಸ್. ಅದು ಹೇಳಿ ತುಂಬಾ ಆಯ್ತು. ಈಗ ನಿಮ್ಮ ಡೈಲಾಗ್ನ ಇವಾಗ ನೀವು ಬೇರೆ ಟೋನಲ್ಲಿ ಹೇಳಿ ನೋಡೋಣ. ಅದು ಅವ್ರು ಆಕ್ಸೆಪ್ಟ್ ಮಾಡಲ್ಲ, ಅದೆಲ್ಲ ಟ್ರೈ ಮಾಡಿದೆ. ನನಗೂ ಈ ಕ್ವಶನ್ ಇತ್ತು ಸರ್. ಇಷ್ಟೆಲ್ಲ ಮಾಡಾದ್ಮೇಲೆ ನಿಮ್ಗೆ ಯಾವ್ದಾದ್ರು ಇದು ನಾನು ಮಾಡಬೇಕು ಅಂತ ಈಗ ಅನ್ಸುತ್ತೆ? ಇದೆ ಸರ್ ಒಂದು. ಯಾವುದು ಸರ್? ಡಮ್ ಅಂಡ್ ಡೆಫ್. ಸೂಪರ್ ಸರ್, ನಿಜವಾಗ್ಲೂ ಅದು ಒಳ್ಳೆ ಆನ್ಸರ್ ಸರ್. ನಾನು ಯೋಚನೆನೂ ಮಾಡೋಕ್ಕಾಗ್ತಿಲ್ಲ. ಒಂದು ವಿಲನೇ ಮಾಡಬೇಕು, ಅವನು ಕಿವಿ ಕೇಳಿಸಲ್ಲ, ಮಾತಾಡಕ್ಕೆ ಈಗ ಮಾತು ಆಡಲ್ಲ. ವೀಕ್ಷಕರನ್ನ ನೋಡ್ಕೊಂಡು ನವೆಂಬರ್ 7ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಡಿಟೆಕ್ಟಿವ್ ಆಗಿದ್ದೀನಿ, ನೀವು ಥಿಯೇಟರ್ಗೆ ಬಂದು ಕನ್ನಡ ಮೂವಿನ ನೋಡಿ ಅಂತ. ನಿಮ್ಮ ಇಂಪಾಸಿಬಲ್, ಈಗ ಬರಲ್ಲ, ಅದಕ್ಕೂ ಒಂದು ಸೆಟಪ್ ಒಂದು ಎಕ್ಸ್ಪ್ರೆಷನ್. ಅದೇ ಹೇಳ್ದೆ ಅಲ್ಲ, 7th ಬನ್ನಿ. ಓಕೆ, ಸೊ ಈ ಆ್ಯಂಗಲ್ ಯಾರೂ ನೋಡಿರಲಿಲ್ಲ, ವಿಶೇಷವಾಗಿ ನಮ್ಮ TV9 ಮುಖೇನ ಪರಿಚಯ ಮಾಡಿಕೊಟ್ಟಿದ್ರಿ. ಥ್ಯಾಂಕ್ ಯು. ಹಾಗೆ ರವಿ ಅವರೇ, ಈಗ ಸಾಕಷ್ಟು ಕೆಲಸಗಳಾಗಿದೆ. ಈಗ ತುಂಬ ಒಂದು 3-4 ವರ್ಷಗಳಿಂದ ನೀವು ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ದೀರಿ. ಸೊ ಫೈನಲಿ ಇವತ್ತೇನೆಂದರೆ ಈ ಮಗುನ ಈಗ ಹೆತ್ತಿದ್ದಾಯ್ತು, ಈಗ ತೊಟ್ಲುಗಾಗಿ ನಾಮಕರಣ ಮಾಡಬೇಕು ಅನ್ನುವಂಥ ಟೈಮು. ಈಗ ನಾಮಕರಣ ಮಾಡುವಂಥ ಸಮಯನೂ ಆಗೋಗಿದೆ. ಇನ್ನೇನು ವೀಕ್ಷಕರು ಹೇಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ. ಸೊ ನಿಮ್ಮಿಂದ ಜನರಿಗೆ ಏನು ಕೊಡಬಹುದು, ಜನರಿಂದ ನೀವು ಏನು ನಿರೀಕ್ಷೆ ಮಾಡ್ತಿದ್ದೀರಿ, ಈ ಸಿನಿಮಾದ ಮುಖೇನ ಕನ್ನಡಿಗರ ಮನಸ್ಸನ್ನು ಗೆಲ್ಲೋದಕ್ಕೆ ಏನಂತ ಒಂದು ಗಟ್ಟಿ ಇದನ್ನು ಕೊಡ್ತಾ ಇದ್ದೀರಿ ಅಂತ? ಯಾಕಂದರೆ ಈ ಮೂವಿ ನೋಡೋಕ್ಕೆ ಬರಬೇಕಂತಂದರೆ ಯಾಕೇನು ಒಂದು ಪ್ರಶ್ನೆ ಸಹಜವಾಗಿ ಕೇಳುತ್ತೆ, ಯಾಕೆ ಅಂತ ಹೇಳ್ತೀರಿ? ಇಲ್ಲಿ ಕೂತು ನೀವು ಎಲ್ಲ ಕಡೆ ಕೇಳೋ ಈ ಪ್ರಶ್ನೆಗೆ ಐ ಥಿಂಕ್ ಎಲ್ಲ ಕಡೆ ಬರೋ ಒಂದು ಉತ್ತರ ಒಂದೇ ಇರುತ್ತೆ. ನಾನು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀವಿ, ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ಇದಿದೆ ಅದಿದೆ ಅಂತ. ಆ್ಯಂಡ್ ಜನನೂ ಇವಾಗ ಅದನ್ನು ನಂಬೋದು ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ನನಗೆ. ನಾನು ಇಲ್ಲಿ ಕೂತ್ಕೊಂಡು ಏನೇ ಹೇಳಿದ್ರು ಅದು ಬಂದವರೆಲ್ಲ ಇದನ್ನೇ ಹೇಳ್ತಾರೆ ಅಂತ ಅವ್ರಿಗೂ ಅನ್ನಿಸ್ಬಿಟ್ಟಿದೆ. ಸೊ ನಾನು ಅವ್ರಿಗೆ ಹೇಳೋದು ಒಂದೇ, ನವೆಂಬರ್ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಅವತ್ತಿನ ದಿನ ನೀವು ಕೇಳಿ ತಿಳ್ಕೊಳ್ಳಿ. ನೀವು ಕೆಲವ್ರು ಇದ್ದಾರೆ, ನನಗೂ ಗೊತ್ತಿಲ್ಲ, ನಾನು ಹುಡುಕ್ತಾ ಇದ್ದೀನಿ, ಬಟ್ ಕೆಲವ್ರು ಇದ್ದಾರೆ ಶುಕ್ರವಾರ ಅಂದರೆ ಒಂದು ಕನ್ನಡ ಸಿನಿಮಾ ನೋಡಲೇಬೇಕು ಅನ್ನೋ ಒಂದು ಸೆಟ್ ಆಫ್ ಕ್ರೌಡ್ ಇದೆ. ಅವ್ರುಗಳಿಂದಾನೇ ನಮ್ಮ ಹೊಸಬ್ರಿಗೊಂದು ಏನೋ ಹೋಪು, ಓಕೆ ನಾವು ಸಿನಿಮಾ ಮಾಡ್ಬೋದು ಅಂತ. ಆ ಫಸ್ಟ್ ಡೇ ಒಳಗೆ ಬರೋ ಕ್ರೌಡ್ ಇಲ್ಲ ಅಂದರೆ ನಾವು ಸಿನಿಮಾನೇ ಮಾಡೋಕ್ಕಾಗಲ್ಲ ಹೊಸಬ್ರು. ಆ ಕ್ರೌಡ್ ಹೋಗೇ ಹೋಗುತ್ತೆ. ಆ್ಯಂಡ್ ಆ ಕ್ರೌಡಲ್ಲಿ ನಿಮ್ಗೊಬ್ಬರಾದ್ರೂ ಗೊತ್ತಿರ್ತಾರೆ, ಅವರನ್ನು ನೀವು ಕೇಳಿ ತಿಳ್ಕೊಳ್ಳಿ ಈ ಸಿನಿಮಾ ಹೇಗಿದೆ ಅಂತ. ಅಷ್ಟು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ಜಾಸ್ತಿ ಏನು ಹೇಳೋಕ್ಕೆ, ಯಾಕಂದರೆ ನಾನೇ ನೋಡ್ತಾ ಇರ್ತೀನಲ್ಲ, ಇಲ್ಲಿ ಬಂದು ಕೂತಾಗ ಎಲ್ಲರೂ ಹೇಳ್ತೀವಿ ನಾವು. ಆ್ಯಂಡ್ ನಮ್ಗೆ ಅನ್ಸ್ಬಿಟ್ಟಿರುತ್ತೆ, ತಪ್ಪು ಅಂತಲ್ಲ. ನೀವು ಸಿನಿಮಾ ಎಂಡಿಗೆ ಬಂದಾಗ ಯಾರಿಗಾರು ಸಿನಿಮಾ ತೋರಿಸಿದಾಗೆಲ್ಲ ಸಖತ್ತಾಗಿದೆ ಅಂದಾಗ ನಿಮಗೆ ಏನೋ ಮಾಡ್ಬಿಡಿ ಏನೋ ಫೀಲ್ ಬಂದುಬಿಟ್ಟಿರುತ್ತೆ. ಸೊ ಆ ಫೀಲ್ನ ನಾವು ಎಷ್ಟೇ ಎಕ್ಸ್ಪ್ರೆಸ್ ಮಾಡಿಕೊಂಡ್ರು ಆಡಿಯನ್ಸ್ಗೆ ಇವಾಗ ಅದೆಲ್ಲ ಅದನ್ನೇ ಹೇಳಿ ನಂಬೋದು ಕಷ್ಟ. ಸೊ ನೀವು ನನ್ನನ್ನು ನಂಬೇಡಿ, ನಿಮ್ಗೆ ಗೊತ್ತಿರೋರು ಯಾರೋ ಒಬ್ರು ಕಾಲ್ ಮಾಡಿ ಮರೀದೆ ಕೇಳಿ ತಿಳ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ದಟ್ ಈಸ್ ಸೆಕೆಂಡ್ರಿ. ಬಟ್ ನೀವು ಕೊಡುವಂಥ ಭರವಸೆ ಇರುತ್ತಲ್ಲ, ಅದನ್ನ ನೋಡಿಕೊಂಡೇ ಅರ್ಧ ಜನ ಥಿಯೇಟರ್ಗೆ ಬರ್ತಾರೆ. ಮತ್ತು ಟ್ರೈಲರ್ ನೋಡಿದಾಗ ನಮ್ಗೆ ಅನಿಸಿದ್ದು, ಈಗ ಅಪ್ಪುದು ಸಿನಿಮಾಗಳು, ಅಪ್ಪು ಮತ್ತು ಅಭಿ ಸಿನಿಮಾ ನೋಡಿದಾಗ ಯಾವ ರೀತಿ ಫೀಲ್ ಆಯಿತು, ಪರ್ಸ್ನಲಿ ನಂಗೆ ಅದೇ ರೀತಿ ಫೀಲ್ ಆಯಿತು. ಒಂದು ಕಾಲೇಜ್, ಒಂದು ಲವ್ ಸ್ಟೋರಿ, ನಿಮ್ಮಿಬ್ಬರ ಕಾಂಬಿನೇಷನ್, ಒಂದು ಕ್ಯೂಟಾಗಿ ಇವ್ರದ್ದು ಎಕ್ಸ್ಪ್ರೆಷನ್ ಕೊಡುವಂಥದ್ದು. ಸೊ ಅದೆಲ್ಲ ಆಬ್ವಿಯಸ್ಲಿ ಇವತ್ತಿನ ಯೂತ್ಸ್ಗೆ ತುಂಬ ಇಷ್ಟ ಆಗುತ್ತೆ ಅನ್ಸುತ್ತೆ. ಮತ್ತು ಜೊತೆಗೆ ಕನ್ನಡ ಇಂಡಸ್ಟ್ರಿನ ನಾವು ಹೀಗಿಳಿಯೋಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈಗಾಗಲೇ ನ್ಯಾಷನಲ್ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಖಾನ್ಗಳನ್ನೆಲ್ಲ ಹಿಂದೆ ಹಾಕಿ ಈಗ ಮುಂದೆ ಹೋಗ್ತಾ ಇದೆ. ಅದರಲ್ಲೂ ಈಗ ಬರ್ತಾ ಇರುವಂಥ ಸಿನಿಮಾಗಳಿಂದ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಸೊ ಯೂತ್ಸ್ಗೆ ಏನು ಹೇಳೋಕೆ ಬಯಸ್ತೀರಿ? ಯೂತ್ಸ್ಗೆ ಸಿನಿಮಾ ಮೂಲಕ ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತನಾ, ಅಥವಾ ಇಲ್ಲಿ ಇವಾಗ ಏನು ಹೇಳ್ತಿದ್ದೀನಿ ಅಂತ? ಎರಡೂ ವೀಕ್ಷಕರಿಗೆ. ಸಿನಿಮಾ ಮೂಲಕ ಯೂತ್ಸ್ಗೆ ನನಗೆ ಮೇಯ್ನ್ ನಾನು ವರ್ಕ್ ಮಾಡೋದು ಎಮೋಷನ್ಸ್ ಮೇಲೆ. ಅದು ನನಗೆ ಬೇರೆ ಏನೇ ಬಿಲ್ಡಪ್ ಏನೇ ಇದ್ದರೂ ಫಸ್ಟು, ಯಾಕಂದರೆ ನನಗೆ ಮುಂಚೆ ಸಿನಿಮಾ ನೋಡಬೇಕಾದ್ರೆ ನನಗೆ ಕಾಣಿಸ್ತಾ ಇದ್ದಿದ್ದೆ ಎಮೋಷನ್ಸ್. ಅದು ಸಿನಿಮಾ ಮಾಡಬೇಕು ಅಂದಮೇಲೆ ಅದು ಅರ್ಥ ಆಗಿದ್ದು, ಅದಕ್ಕೆಲ್ಲ ಲೈಟಿಂಗ್ ಎಫೆಕ್ಟ್ ಮಾಡುತ್ತೆ, ಅದಕ್ಕೆಲ್ಲ ಮ್ಯೂಸಿಕ್ ಎಫೆಕ್ಟ್ ಮಾಡುತ್ತೆ. ಬಟ್ ಅಲ್ಲಿವರೆಗೂ ಅಲ್ಲೋ ಕೂತಾಗ ನನಗೆ ಕ್ಯಾರೆಕ್ಟರ್ ಮೇಲೆ ಇದ್ದಿದ್ದು ಎಮೋಷನ್ ಅಷ್ಟೇ ಕಡಿಮೆ ಆಗ್ತಿದ್ದು. ಸೊ ನಾವು ಬರೆಯೋಕ್ಕೆ ಕೂತಾಗಲೂ ನನಗೆ ಎಮೋಷನ್ ಮೇಲೆ ನಾನು ಮ್ಯಾಕ್ಸಿಮಮ್ ವರ್ಕ್ ಮಾಡಿರೋದು. ಸೊ ಯೂತ್ಸ್ಗೆ ನಾನು ಅವ್ರಿಗೆ ಒಳಗಿರೋ ಎಮೋಷನ್ನು ನನ್ನೊಳಗೂ ಇತ್ತು, ನನ್ನೊಳಗೂ ಇದೆ, ಅದು ನನ್ನಿಂದ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಅದನ್ನು ತೋರಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಯೂತ್ಸ್ಗೆ ಕನೆಕ್ಟ್ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ನೀವು ಆಗಲೇ ಹೇಳ್ದಂಗೆ ನೀವು ಭರವಸೆ ಕೊಡಿ ಅಂದ್ರಿ. ನನಗೆ ಆ ಭರವಸೆ ಬರಬೇಕು ಅಂದರೆ ಒಂದು ಸಿನಿಮಾ ಗೆಲ್ಲಬೇಕು. ಇವಾಗ ನಾನೇನೋ ಅಂದ್ಕೊಂಡು ಬರೆದ್ಬಿಟ್ಟು ಮಾಡಿಬಿಟ್ಟಿದ್ದೀನಿ, ಬಟ್ ಅದು ವರ್ಕ್ ಆಗುತ್ತಾ ಇಲ್ವಾ ನಾನೇನು ಡೌಟಲ್ಲಿದ್ದೀನಿ, ನನಗೆ ಗೊತ್ತಿಲ್ಲ. ಇವಾಗ ಒಂದು ಸಲ ಗೆದ್ದರೆ ನೆಕ್ಸ್ಟ್ ನನಗೆ ಅನ್ಸುತ್ತೆ ಓಕೆ ನನ್ನ ಥಾಟ್ಸ್ ಅವ್ರಿಗೆ ಕನೆಕ್ಟ್ ಆಗುತ್ತೆ, ಇದು ವರ್ಕ್ ಆಗುತ್ತೆ ಅಂತ. ಸೊ ಆ ಭರವಸೆ ನಾನು ಕೊಡಬೇಕು ಅಂದರೆ ನನ್ನೆಲ್ಲ ಆ ಕೆಪಾಸಿಟಿ ಇದೆ ಅನ್ನೋ ಭರವಸೆ ಅವ್ರು ನನಗೆ ಕೊಡಬೇಕು. ಒಬ್ವಿಯಸ್ಲಿ ಆಗಲೇ ಇರೋದ್ರಿಂದನೇ ಧ್ವಜ ಸಿನಿಮಾ ಮೂಲಕ ಈಗಾಗಲೇ ನೀವು ಎಲ್ರಿಗೂ ಪರಿಚಿತರಾಗಿದ್ದೀರಿ. ಜೊತೆಗೆ ಈಗ ನೀವು ಈ ಸ್ಥಾನದಲ್ಲಿ ಏನು ಕೂತಿದ್ದೀರಿ, ಇದು ಸಹಜವಾಗಿ ಬಂದು ಕೂತಿರೋಂಥದ್ದಲ್ವೇ ಅಲ್ಲ. ಇದ್ರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ. ಅಂದರೆ ನೀವೀಗಾಗಲೇ ಗೆದ್ದಿದ್ದೀರಿ ಅಂದರೆ ಅರ್ಥ ನನ್ನ ಪ್ರಕಾರ. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲಲ್ಲಿ ಮೇ ಬಿ ಗೆದ್ದಿದ್ದೀನಿ ಅನ್ಸುತ್ತೆ. ನಂಗೆ ಧ್ವಜ ಮಾಡಿದಾಗ ಅದೇ ಅನಿಸಿದ್ದು. ಅದು ರೀಮೇಕ್ ಮಾಡಿಬಿಟ್ಟೆ, ನನಗೆಲ್ಲೂ ಅದು ನಂದು, ನಾನೇನೋ ಮಾಡಿದೆ ಅಂತ ಅನ್ನಿಸ್ತಾ ಇರಲಿಲ್ಲ. ಆ್ಯಂಡ್ ಅದನ್ನು ಮಾಡಿದಾಗಲೂ ನಾನು ಹೇಳಿದ್ದೆ, ನನಗದೊಂದು ಕಾಪಿ ರೈಟಿಂಗ್ ಬುಕ್ ಇದ್ದಂಗೆ ಅಂತ. ನಾನು ಅಲ್ಲಿ ನೋಡಿ ಕಾಪಿ ಮಾಡ್ತಾ ಇದ್ದೀನಿ, ಅವ್ರು ಮಾಡಿರೋದನ್ನೇ ನಾನು ಕಾಪಿ ಮಾಡ್ತಾ ಇದ್ದೀನಿ. ನೀವು ಬುಕ್ಕಲ್ಲಿ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ಅಂತ ಅಲ್ಲಿ ನೋಡ್ಕೊಂಡು ಬರೀತಾರಲ್ಲ, ನಾನು ಅಷ್ಟೇ ಮಾಡಿದ್ದಲ್ಲಿ ಅದರಿಂದ ಕಲ್ತಿದ್ದನ್ನ ನಾನು ನೆಕ್ಸ್ಟ್ ಯೂಸ್ ಮಾಡ್ಕೋತೀನಿ. ಕೂಡ ಚಾಲೆಂಜಿಂಗ್. ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಅಲ್ಲಿ ಮಾಡಿರೋದನ್ನ ನೀವು ಇಲ್ಲಿ ಮಾಡ್ತೀರಾ ಅಂತಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಎಕ್ಸ್ಪ್ರೆಷನ್ಸ್ ಇರುತ್ತೆ, ಆ ಪಾತ್ರಕ್ಕೆ ಬೇಕಾದಂಥ ತಯಾರಿಗಳಿರುತ್ತೆ. ಸೊ ಅದನ್ನ ನಿಭಾಯಿಸಿ ಅಲ್ಲಿ ಗೆದ್ದು ಇವಾಗ ಮತ್ತೊಂದು ಸ್ಟೇಜ್. ಯಾಕಂದ್ರೆ ಹೋಗ್ತಾ ಹೋಗ್ತಾ ಗ್ರಾಫ್ ಮೇಲ್ ಹೋಗುತ್ತೆ ಅಂತಾರಲ್ಲ, ಸೊ ಅದೇ ರೀತಿನಲ್ಲಿ ಮೇಲ್ ಹೋಗಿದೆ ನಿಮ್ ಗ್ರಾಫ್. ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ನನಗೆ ಅಲ್ಲ ಸಿಕ್ಕಿರಲಿಲ್ಲ. ಅದಕ್ಕೆ ಅದನ್ನು ಹುಡುಕೊಂಡೆ ನಾನು ಇದನ್ನ ಮಾಡಿದ್ದು. ಇಲ್ಲಿ ಏನಾಗುತ್ತೋ ಸಿನಿಮಾ ಬಿಡುತ್ತೋ ಗೊತ್ತಿಲ್ಲ, ನಾನು 100% ಕೊಟ್ಟಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇರುತ್ತೆ. ಓಕೆ, ಸೊ ನಿಮ್ಮ ಫೇವ್ರೆಟ್ ಡೈಲಾಗ್ ಮೂವಿನಲ್ಲಿ? ನಾನು ಟ್ರೈಲರ್ಲಿರೋದು ಒಂದು ಹೇಳ್ಬಿಡ್ತೀನಿ. ಕಾಲೇಜ್ ಅಂದಮೇಲೆ ಗಾಡಿಗಳಿಲ್ಲೇ ಇರುತ್ತಾ, ವಯಸ್ಸಾದ್ಮೇಲೆ ಮಾತಾಡೋ ಕತೆಗಳು ಬೇಡವಾ ಅಂತ ಇದೆ. ಎಲ್ಲರೂ ಓಕೆ, ಅದು ಕರೆಕ್ಟ್ ಆಗಿರೋ ಡೈಲಾಗ್. ಕ್ಯಾಮ್ರಾ ನೋಡ್ಕೊಂಡು ಹೇಳಿ. ಹಾಗೆ, ಕಾಲೇಜ್ ಅಂದಮೇಲೆ ಗಲಾಟೆಗಳಿಲ್ಲದೆ ಇರುತ್ತಾ, ವಯಸ್ಸಾದ್ಮೇಲೆ ಮಾತಾಡೋ ಕತೆಗಳು ಬೇಡವಾ. ಓಕೆ, ವೀಕ್ಷಕರೆಂದು ಕಾಯ್ತಾ ಇದ್ದಾರೆ. ಮತ್ತೆ ಕನ್ನಡದ ಒಂದು ಗಮಲನ ಎಲ್ಲ ಜಾನರವರು ನೋಡುವಂತಹ ಸಿನಿಮಾ ಇದು ಐ ಆಮ್ ಗಾಡ್ ಅನ್ನುವಂಥದ್ದು. ಸೊ ಕಾಯ್ತಾ ಇರಿ ವೀಕ್ಷಕರೇ, ಇದೇ ತಿಂಗಳ 7ನೇ ತಾರೀಕು ಮಿಸ್ ಮಾಡದೆ ಸಿನಿಮಾ ಥಿಯೇಟರ್ಗೆ ಹೋಗಿ ಕನ್ನಡ ಮೂವಿಯನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ. ಸರ್ ರವಿಶಂಕರ್ ಅವರೇ, ನೀವು ನೋಡಿದಂತೆ ನೀವು ಬೇರೆ ಬೇರೆ ಭಾಷೆಗಳಲ್ಲೂ ಮಾಡ್ಕೊಂಡು ಬಂದಿದ್ದೀರಿ. ಆದರೂ ನಿಮಗೆ ಕನ್ನಡದಲ್ಲಿ ಏನೋ ಒಂದು ರೀತಿ ಗತ್ತು ಅನ್ನೋದೊಂದು ನಿಮ್ಮ ವಾಯ್ಸ್ನಲ್ಲೇ ಬಂದುಬಿಡುತ್ತೆ. ನಾವು ಹಿಂದೆ ನೋಡ್ತಾ ಇದ್ದಂಥ ಮೂವೀಸ್ಗೂ ಇವಾಗ ನೋಡ್ತಾ ಇರುವಂಥ ಮೂವೀಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ಬೇಗ ಕನೆಕ್ಟ್ ಆಗಿಬಿಡುತ್ತೆ. ನೀವು ಆಗಲೇ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರಿ 3 ನಿಮಿಷ ಕೂತ್ಕೊಂಡು ನೋಡೋದು ಕಷ್ಟ, ಯಾಕಂದರೆ 30 ಸೆಕೆಂಡ್ ರೀಲ್ಸ್ ಬಂದ್ಬಿಟ್ಟಿದೆ, 10 ಸೆಕೆಂಡ್ ರೀಲ್ಸ್ ಬಂದಿದೆ, ಆ ಪರಿಸ್ಥಿತಿ ಬಂದಿದೆ ಅಂತ. ಇವತ್ತಿನ ಕನ್ನಡ ಇಂಡಸ್ಟ್ರಿಯನ್ನು ನೋಡೋದಾದ್ರೆ, ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ? ಫ್ಯಾಂಟಾಸ್ಟಿಕ್. ಇವತ್ತು ಇಡೀ ಪ್ರಪಂಚ ನಮ್ಮ ಕರ್ನಾಟಕ ಕಡೆ ನೋಡ್ತಾ ಇದೆ. ಲಕ್ಕಿಲಿ ಈಗ ಆಫ್ ಲೇಟ್ ಈ 5-10 ಇಯರ್ಸ್ನಿಂದ ಬಂದಿರೋ ಪಿಕ್ಚರ್ಗಳು, ಅದು ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಅದು ಆಂಧ್ರ, ತೆಲಂಗಾಣ, ಅಲ್ಲಿ ತಮಿಳ್ನಾಡು, ಈಗ ಇಂಡಿಯಾ, ವರ್ಲ್ಡ್ ಲೆವೆಲ್ಗೆ ರೀಚ್ ಆಗಿದೆ. ಸೊ ಡೆಫಿನೆಟ್ಲಿ ಪೊಟೆನ್ಷಿಯಲ್ ತುಂಬ, ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಪೊಟೆನ್ಷಿಯಲ್ ಹಿಯರ್. ಸೊ ತುಂಬ ಹೆಮ್ಮೆ ಆಗ್ತಾ ಇದೆ, ಹೆಮ್ಮೆ. ಬಿಕಾಸ್ ಟುಡೇ ಎವ್ರಿ ಒನ್, ಇವನ್ ನಾನು ಹೈದರಾಬಾದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಚೆನ್ನೈಯಲ್ಲಿ ಮಾಡ್ತಾಯಿದ್ದೀನಿ. ಈಗ ಅಲ್ಲಿಗೆ ಹೋದರೆ ನೆಕ್ಸ್ಟ್ ಏನು ಅವರೇನು ಮಾಡ್ತಾ ಇದ್ದಾರೆ, ಬೇರೆ ಏನೋ ಹೊಸ ಪಿಕ್ಚರ್ಗಳು ಬರ್ತಾ ಇದೆ, ಅದು ಇದು ಹೆಂಗೋ ಕಾಂತಾರ, ಹೆಂಗೆ KGF. ಸೊ ಡೆಫಿನೆಟ್ಲಿ, ಸೊ ವಿ ಫೀಲ್ ಪ್ರೌಡ್ ವೆನ್ ದೇ ಆರ್ ಟಾಕಿಂಗ್ ಅಬೌಟ್ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಮೂವೀಸ್ ಬಗ್ಗೆ. ಸೊ ಇಟ್ ಇಸ್ ರಿಯಲಿ. ರವಿ ಗೌಡ ಅವರು ಇನ್ನು ಯೂತ್, ಅವರು ನಿರ್ದೇಶನ ಮಾಡ್ತಾರೆ ಅಂದರೆ ನಿಮಗೆ ಒಂದು ನಂಬಿಕೆ ಬಂತ ತಕ್ಷಣದಲ್ಲಿ ಹೇಗೆ ಅಂತ? ಎಸ್ ಬಿಕಾಸ್ ಈಗ ನೆಕ್ಸ್ಟ್ ಜನ್ರೇಷನ್ ಅವರೇ ಈಗ ದೇ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್. So definitely I find many directors, young directors like Ravi and so many people very interested, passionate. ಏನೋ ಬರಬೇಕು ಅಂತ ಬಂದಿಲ್ಲ, ಒಂದು ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ.
So only when you have that passion and all this, you can succeed in life.